ಮೈಸೂರು ಗ್ರಾಮಾಂತರ ಒಬಿಸಿ ಮೋರ್ಚಾದಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ಬಿಜೆಪಿ ವಕ್ತಾರ ಡಾಕ್ಟರ್ ವಸಂತ್ ಮತ್ತು ಪರಶುರಾಮಪ್ಪರವರ ಜಂಟಿ ಸುದ್ದಿಗೋಷ್ಠಿ ನಡೆದಿದ್ದು, ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಕಾಂಗ್ರೆಸ್ ಸೋಲಿನ ಭೀತಿಯಿಂದ ಕಾಂಗ್ರೆಸ್ ನಮ್ಮ ನಾಯಕರ ಮೇಲೆ ಏಕವಚನ ನಿಂದನೆ ಮಾಡುವ ಕೀಳು ಮಟ್ಟಕ್ಕೆ ಇಳಿದಿದೆ. ಬಹುಶಃ ಸೋಲಿನ ಹತಾಶೆಯಿಂದ ಈ ರೀತಿ ಮಾಡುತ್ತಿದ್ದಾರೆ. ಒಂದು ಡಿಕೆ ಸುರೇಶ್ ದೇಶ ವಿಭಜನೆಯ ದೇಶದ್ರೋಹ ಹೇಳಿಕೆಯನ್ನ ಕೊಡುತ್ತಾರೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಷ್ಟ್ರಪತಿಗಳ ಬಗ್ಗೆ ಏಕವಚನ ಮೋದಿ ಇಡೀ ರಾಷ್ಟ್ರವನ್ನು ಅಭಿವೃದ್ಧಿಪಡಿಸುವ ದೆಸೆಯಿಂದ ಕೆಲಸ ಮಾಡುತ್ತಿದ್ದಾರೆ. 5 ಯೋಜನೆಗಳನ್ನು ಸಂಪೂರ್ಣ ಕೊಡಲಾಗದ ಸಿದ್ದರಾಮಯ್ಯ ಮೋದಿ ವಿರುದ್ಧ ಮಾತನಾಡುತ್ತಾರೆ, ಏಕವಚನದಲ್ಲಿ ಮಾತನಾಡುತ್ತಾರೆ, ಹಿಟ್ಲರ್ ಅಂತಾರೆ. ಕಾಂಗ್ರೆಸ್ ಇಂದು ಹತಾಶೆಯಿಂದ ಈ ರೀತಿ ಮಾಡ್ತಿದೆ. ಇದನ್ನು ಬಿಜೆಪಿ ಹಿಂದುಳಿದ ಮೋರ್ಚಾ ಖಂಡಿಸುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ವಸಂತ್ ಕುಮಾರ್ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಸೋಲ್ತೀನಿ ಅನ್ನುವಂತಹ ಒಂದು ಹತಾಶೆಯಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರ ಮೇಲೆ ಒಂದಿಲ್ಲೊಂದು ಆಪಾದನೆಯನ್ನು ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಏಕವಚನದಲ್ಲಿ ನಿಂದನೆಯನ್ನು ಮಾಡುವಂತಹ ಕೀಳು ಮಟ್ಟಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ಕೂಡ ಇಳಿದಿದ್ದಾರೆ. ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಕೂಡ ಇಳಿದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಇದೊಂದು ಹತಾಶೆಗೆ ಒಳಗಾಗಿರ್ತಕ್ಕಂಥದ್ದನ್ನು ಅವರು ಈ ರೀತಿ ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಒಂದು ಉನ್ನತವಾದ ಹುದ್ದೆ ಮೇಲ್ಮಟ್ಟಕ್ಕೆ ತಂದಂಥ ಪ್ರಶ್ನೆಗಳ ವಿರೋಧವಾಗಿ ಒಂದು ಅವಹೇಳನಕಾರಿಯಾದ ಒಂದು ಮಾತನ್ನು ಹೇಳಿದ್ದಾರೆ. ಏನು ಜಾತಿ, ಇವರು OBC ಅಲ್ಲ, ಉನ್ನತ ಜಾತಿಯಲ್ಲಿ ಹುಟ್ಟಿದವರು, ಇವರು ಸುಮ್ಮನೆ ಸುಳ್ಳು ಹೇಳ್ತಾರೆ ಅನ್ನೋ ಒಂದು ಆಪಾದನೆ ಒಬ್ಬ ಕಾಮನ್ ಮೆನ್ನಿಗೂ ಗೊತ್ತಾಗುತ್ತೆ. ಅವ್ರು ಯಾವ ಜಾತಿಯಲ್ಲಿ ಎಲ್ಲಿ ತೊಗೊಂಡ್ರೆ ಸರ್ಟಿಫಿಕೇಟ್ ಸಿಗುತ್ತೆ, ಕಾಮನ್ನಾಗಿ ಒಂದು ಗೂಗಲ್ನ ಸರ್ಚ್ ಮಾಡಿ ಸಿಗುತ್ತೆ. ನರಸೀಪುರ ತಾಲೂಕಿನಲ್ಲಿ ರೈತ ನಾಯಕ ಪ್ರೊಫೆಸರ್ ಎಂ ನಂಜುಂಡಸ್ವಾಮಿರವರ 88ನೇ ಜಯಂತಿಯನ್ನು ಆಚರಿಸಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯಿಂದ ಆಚರಿಸಲಾಗಿದ್ದು, ನರಸೀಪುರ ತಾಲೂಕಿನ ಬನ್ನೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಕಾರ್ಯಕ್ರಮ ನಡೆದಿದೆ. ಪ್ರೊಫೆಸರ್ ನಂಜುಂಡಸ್ವಾಮಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ ರೈತ ಮುಖಂಡ ಬನ್ನೂರು ನಾರಾಯಣರವರು. ಈ ವೇಳೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಹೋರಾಟದ ಹಾದಿ, ಸಾಧನೆ ಬಗ್ಗೆ ಮೆಲುಕು ಹಾಕಿದ್ದಾರೆ ರೈತರು. ಆತ್ಮೀಯ ರೈತ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಬನ್ನೂರಿನ ಮುಖ್ಯ ಅತಿಥಿ ಗೃಹದಲ್ಲಿ ಈ ಕಾರ್ಯಕ್ರಮವನ್ನು ವಿಶ್ವ ರೈತ ದಿನಾಚರಣೆ, ವಿಶ್ವ ರೈತ ನಾಯಕ ಹುಟ್ಟುಹಬ್ಬವನ್ನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು